ನಮಸ್ಕಾರ ಗೆಳೆಯರ, ನಾನು ನಿಮ್ಮ ಚಿನ್ನಗುಂಬೆ ಗೇಮಿಂಗ್ ಕನ್ನಡ ಗೆಳೆಯರ. ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೆಳೆಯರ. ಇವತ್ತು ನಾನು ಒಂದೊಳ್ಳೆ ಬಸ್ ಮೋಡನ್ನ ತೊಗೊಂಬಂದಿದ್ದೀನಿ. KSRTC BS4 ಟಾಟಾ ಬಸ್ ಮೋಡ್ ಆಗಿರುತ್ತೆ ಇದು. ಈ ಒಂದು ಬಸ್ ಮೋಡ್ ಮಾತ್ರ ಚಿಂದಿಯಾಗೈತೆ. ಲುಕ್ಕು ಸ್ವಲ್ಪ ಕಡಿಮೆ ಇದ್ರೂ ಓಡ್ಸೋಕ್ಕೆ ಮಾತ್ರ ಮಸ್ತಾಗೈತೆ ಅಂತಲೇ ಹೇಳ್ಬೋದು. ಸ್ಟೇರಿಂಗ್ ಕಂಟ್ರೋಲ್ಸ್ ಆಗಿರ್ಬೋದು, ಪ್ರತಿಯೊಂದೂ ಈ ಒಂದು ಬಸ್ ಮೋಡಲ್ಲಿ ಸೂಪರಾಗಿ ಐತೆ ಗೆಳೆಯರ. ಮಿಸ್ ಮಾಡದೆ ಪ್ರತಿಯೊಬ್ಬರೂ ಈ ಒಂದು ವಿಡಿಯೋನ ಪೂರ್ತಿ ನೋಡಿ, ಮತ್ತು ಈ ಒಂದು ಬಸ್ನ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ವಿಡಿಯೋನ ಪೂರ್ತಿ ನೋಡಿಬಿಟ್ಟು ಈ ಒಂದು ಬಸ್ನ ಡೀಟೇಲ್ನೆಲ್ಲನೂ ಕ್ಲಿಯರಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಬನ್ನಿ ನಮ್ಮ ಒಂದು ವಿಡಿಯೋನ ಶುರು ಮಾಡೋಣ ಗೆಳೆಯರೇ. ಗೆಳೆಯರೇ, ಇನ್ನೂ ನಮ್ಮ ಒಂದು ಬಸ್ ಮೋಡ್ನ ಫ್ರಂಟ್ ಲುಕ್ಕಲ್ಲಿ ನೀವು ನೋಡ್ತಿದ್ದೀರಲ್ಲ, ನಿಮಗೆ ಕರರಸಾನಿ ಅಂತಾಕಿ ವೆಂಕಟೇಶ್ವರ ಸ್ವಾಮಿದ ಒಂದು ಫೋಟೋನ ಆ್ಯಡ್ ಮಾಡಿದ್ದಾರೆ. ಆಮೇಲೆ ವೈಪರ್ಸೆಲ್ಲ ನೀವು ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಆ್ಯಡ್ ಮಾಡಿದ್ದಾರೆ ಅಂತ. ಆಮೇಲೆ ನೀವು ನೋಡ್ತಿರ್ಬೋದು ಗೆಳೆಯರೇ, ಇಲ್ಲಿ ಮಿರರ್ಸ್ ಅಂದರೆ ಸ್ವಲ್ಪ ಹತ್ರ ಹೋಗಿ ತೋರಿಸ್ತೀನಿ. ನೀವು ನೋಡ್ತಿದ್ರಲ್ಲ, ಈ ಕಡೆ ವೈಪರ್ಸೆಲ್ಲ ಆಗಿರ್ಬೋದು. ಆಮೇಲೆ ಇಲ್ಲಿ ಕಡೆ ಈ ಒಂದು ರೂಟ್ಗಳು ಅನಂತಪುರ, ಚಿತ್ರದುರ್ಗ, ಕಲ್ಯಾಣದುರ್ಗ, ರಾಮದುರ್ಗ ಅಂತ ಚಳ್ಳಕೆರೆ ಅಂತ ರೂಟ್ ಬೋರ್ಡ್ನ ಹಾಕಿದ್ದಾರೆ. ಈ ಒಂದು ಬಸ್ ಮೋಡಲ್ಲಿ ಈ ಒಂದು ರೂಟ್ ಬೋರ್ಡ್ನ ಇನ್ನೊಂಚೂರು ಹೈಟಾಗಿ ಮತ್ತು ಉದ್ದಕ್ಕೆ ಕ್ರಿಯೇಟ್ ಮಾಡಿದಿದ್ರೆ ಇನ್ನೂ ಒಂಚೂರು ಚೆನ್ನಾಗಿ ಲುಕ್ ಬರ್ತಿತ್ತು ಅಂತ ನನ್ನ ಒಂದು ಅನಿಸಿಕೆ. ಈ ಒಂದು ರೂಟ್ ಬೋರ್ಡ್ನ ಒಂಚೂರು ದೊಡ್ಡದಾಗಿ ಕ್ರಿಯೇಟ್ ಮಾಡಬೇಕಿತ್ತು, ಬಟ್ ಚಿಕ್ಕದಾಗಿ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಪರವಾಗಿಲ್ಲ, ಸೂಪರಾಗೈತೆ ಅಂತಲೇ ಹೇಳ್ಬೋದು. ಇನ್ನು ನೀವು ಮಿರರೆಲ್ಲ ನೋಡ್ತಿರ್ಬೋದು, ಮಿರರೆಲ್ಲ ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಇಲ್ಲಿ ಅಂತ. ಈ ರೀತಿ ನಿಮಗೆ ಮಿರರ್ಸು ಅಷ್ಟೇ ಮಸ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಇಂಜಿನ್ ಬನೆಟ್ ನೀವು ನೋಡ್ತಿದ್ದೀರಲ್ಲ, ಯಾವ ರೀತಿ ಇದೆ ಇಂಜಿನ್ ಬನೆಟು ಅಷ್ಟೇ ಬೆಂಕಿಯಾಗಿ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಟಾಟಾದು ಸಿಂಬಲ್ನು ಹಾಕಿದ್ದಾರೆ. ಆಮೇಲೆ ಪ್ಲೇಟ್ ನಂಬರು KA16F0096 ಅಂತ ಪ್ಲೇಟ್ ನಂಬರ್ನ ಹಾಕಿದ್ದಾರೆ. ಆಮೇಲೆ ನೀವು ಹೆಡ್ಲೈಟ್ಸ್ ನೋಡ್ತಿರ್ಬೋದು. ಹೆಡ್ಲೈಟ್ಸು ಮತ್ತು ಇಂಡಿಕೇಟ್ರೆಲ್ಲ ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಮಾತ್ರ ಒಳ್ಳೆ ಲುಕ್ ಇದೆ ಅಂತಲೇ ಹೇಳ್ಬೋದು ಈ ಒಂದು ಬಸ್ ಮೋಡ್ಗೆ. ನೀವು ನೋಡ್ತಿದ್ರಲ್ಲ ಫ್ರಂಟ್ ಲುಕ್ಕಲ್ಲಿ ನೋಡಿದ್ರಲ್ಲ. ಇನ್ನು ನೀವು ಸೈಡ್ ಲುಕ್ಕಲ್ಲಿ ನೋಡಿದ್ರೆ ಸೈಡು ಅಷ್ಟೇ ಚೆನ್ನಾಗಿ ಕ್ರಿಯೇಟ್ ಮಾಡಿದರೆ ಈ ಒಂದು ಬಸ್ ಮೋಡ್ಗೆ ಒಂಚೂರು ವೀಲ್ ಕ್ಯಾಪ್ಸನ್ನು ಆ್ಯಡ್ ಮಾಡಿದಿದ್ರೆ ಇನ್ನೂ ಒಂಚೂರು ಲುಕ್ ಬರೋದು ಅಂತ ನನ್ನ ಒಂದು ಅನಿಸಿಕೆ. ಕರ್ನಾಟಕ ಸಾರಿಗೆ ಅಂತ ಹಾಕಿ ಕರರಸಾನಿ KSRTC ಸಿಂಬಲು KSRTC. ಆಮೇಲೆ ಈ ಒಂದು ಮೋಡ್ಗೆ ನೋಡ್ತಿರ್ಬೋದು ಟೈರ್ಗಳು MRF ಟೈರ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಫ್ರಂಟು ಮತ್ತು ಬ್ಯಾಕ್ ಸೈಡ್ ಎರಡು ಕಡೆನೂ MRF ಟೈರ್ನ ಆ್ಯಡ್ ಮಾಡಿದ್ದಾರೆ. ಆಮೇಲೆ ನೀವು ನೋಡ್ತಿರ್ಬೋದು ಇಲ್ಲಿ ಈ ಒಂದು ಬಸ್ ಮೋಡಲ್ಲಿ ಕಿಟಕಿಗಳಿದೆಯಲ್ಲ, ಅಲ್ಲಿ ಕಬ್ಬಿಣಗಳು ಬರುತ್ತೆ, ರಾಡು ಅಂದರೆ KSRTC ಬಸ್ಗಳಲ್ಲಿ ಇರುತ್ತೆ. ಅದು ಕಬ್ಬಿಣಗಳನ್ನೂ ಅಷ್ಟೇ ಆ್ಯಡ್ ಮಾಡಿದ್ದಾರೆ ಇಲ್ಲಿ. ಈ ಒಂದು ಬಸ್ ಮೋಡಲ್ಲಿ ಏನಪ್ಪ ಒಂದು ಮಿಸ್ಟೇಕ್ ಅಂದರೆ ಫ್ರಂಟ್ ಒಂದೆರಡು ಕುಚ್ಚು, ಬ್ಯಾಕ್ ಸೈಡ್ ಒಂದೆರಡು ಕುಚ್ಚು, ಆಮೇಲೆ ಒಂದೆರಡು ವೀಲ್ ಕ್ಯಾಪ್ಸ್ಗಳನ್ನ ಆ್ಯಡ್ ಮಾಡಿಬಿಟ್ಟಿದ್ರೆ ಈ ಒಂದು ಬಸ್ ಮೋಡ್ಲಂಕು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಹೊಂಟೋಗೋದು. ಇನ್ನು ನೀವು ಬ್ಯಾಕ್ ಸೈಡಲ್ಲಿ ನೋಡ್ತಿದ್ದೀರಲ್ಲ, ನನಗೆ ಬ್ಯಾಕ್ ಸೈಡಲ್ಲಿ ಈ ಒಂದು ಗ್ಲಾಸ್ ಏನಿದೆ ಗೆಳೆಯರೆ, ಗ್ಲಾಸು ನನಗಂತೂ ತುಂಬ ಇಷ್ಟ ಆಯಿತು. ಗ್ಲಾಸು ಶೇಪ್ ಕ್ರಿಯೇಟ್ ಮಾಡಿದ್ರಲ್ಲ, ಎಷ್ಟು ಸಖತ್ತಾಗಿ ಕ್ರಿಯೇಟ್ ಮಾಡಿದೆ ಅಂದರೆ ಗ್ಲಾಸ್ ಶೇಪು ಸೂಪರಾಗಿ ಮಾಡಿದ್ದಾರೆ. ಇನ್ನು ರೂಟ್ ಬೋರ್ಡು ಅನಂತಪುರ, ಕಲ್ಯಾಣದುರ್ಗ, ರಾಮದುರ್ಗ, ಚೋಳಕಾಲೂರು, ಚಳ್ಳಕೆರೆ, ಚಿತ್ರದುರ್ಗ ಅಂತಲೂ ಹಾಕಿ KSRTC ಕರ್ನಾಟಕ ಸಾರಿಗೆ KA16F0096 ಅಂತ ಪ್ಲೇಟ್ ನಂಬರ್ನು ಹಾಕಿ ಇಂಡಿಕೇಟ್ರ್ಗಳು ನೋಡ್ತಿರ್ಬೋದು ಗೆಳೆಯರೆ. ಇಂಡಿಕೇಟ್ರ್ಗಳನ್ನೂ ಅಷ್ಟೇ ನೆಕ್ಸ್ಟ್ ಲೆವೆಲಲ್ಲಿ ಸೂಪರಾಗಿ ಕ್ರಿಯೇಟ್ ಮಾಡಿದ್ದಾರೆ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಇಂಡಿಕೇಟ್ರ್ಗಳೆಲ್ಲ ವರ್ಕ್ ಆಗ್ತಿದೆ ಅಂತ. ಇನ್ನು ನೀವು ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಈ ಕಡೆನೂ ಸೇಮ್ ಆ ಕಡೆ ಹೆಂಗೈತೆ ಈ ಕಡೆನೂ ಅದೇ ರೀತಿಯೇ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ಮಾಮೂಲಿ ಆ ಕಡೆ ಎಲ್ಲ ಯಾವ ರೀತಿ ಇತ್ತು ಈ ಕಡೆನೂ ಅದೇ ರೀತಿಯೇ ಫೀಚರ್ ಇರುತ್ತೆ. ನೋಡ್ತಿದ್ರಲ್ಲ ಕರರಸಾನಿ KSRTC ಸಿಂಬಲು KSRTC. ಆಮೇಲೆ ಕರ್ನಾಟಕ ಸಾರಿಗೆ ಅಂತಲೂ ಆ್ಯಡ್ ಮಾಡಿ BS4 ಅಂತ ಇಲ್ಲಿ ಫ್ರಂಟಲ್ಲಿ ಆ್ಯಡ್ ಮಾಡಿದ್ದಾರೆ. ಆಮೇಲೆ ನೀವು ನೋಡ್ತಿರ್ಬೋದು ಟೈರ್ಗಳು ಫ್ರಂಟು ಬ್ಯಾಕು ಟೈರ್ಗಳು ಈ ರೀತಿ ಆ್ಯಡ್ ಮಾಡಿ. ಆಮೇಲೆ ನೀವು ನೋಡ್ತಿರ್ಬೋದು ಬ್ಯಾಕ್ ಸೈಡ್ ಡೋರ್ ಯಾವ ರೀತಿ ಇದೆ ಅಂತ. ಆಮೇಲೆ ನಿಮಗೆಲ್ಲ ಲಗೇಜ್ ಬಾಕ್ಸ್ ಅಷ್ಟೇ ಸಖತ್ತಾಗಿ ಕ್ರಿಯೇಟ್ ಮಾಡಿದರೆ. ಇನ್ನು ನೀವು ನೋಡಿದ್ರಲ್ಲ ಈ ಒಂದು ಬಸ್ ಮೋಡ್ನ ಫ್ರಂಟು ಬ್ಯಾಕು ಸೈಡ್ ಲುಕ್ಕು. ಇನ್ನು ನೀವು ಕ್ಯಾಬಿನ್ ನೋಡ್ತಿರೋದಾದರೆ ಕ್ಯಾಬಿನ್ನು ನಿಮಗೆ ಈ ರೀತಿ ಕಾಣಿಸುತ್ತೆ ಗೆಳೆಯರ, ಮಾತ್ರ ಮಸ್ತಾಗೈತೆ ಅಂತಲೇ ಹೇಳ್ಬೋದು. ಕ್ಯಾಬಿನ್ನು ಅಂದರೆ ಆ ಒಂದು ಸ್ಟೇರಿಂಗ್ ಇದೆಯಲ್ಲ, ಸ್ಟೇರಿಂಗ್ನ ಒಂಚೂರು ಚಿಕ್ಕದಾಗಿ ಮಾಡಿದಿದ್ರೆ ಸ್ಟೇರಿಂಗ್ನ ಇನ್ನೂ ಚೆನ್ನಾಗಿರುತ್ತಿತ್ತು. ಬಟ್ ಮಸ್ತಾಗೈತೆ ಅಂತಲೇ ಹೇಳ್ಬೋದು. ಇನ್ನು ನೀವು ನೋಡ್ತಿರ್ಬೋದು ಇಲ್ಲಿ ಪ್ಯಾಸೆಂಜರ್ ಸೀಟ್ಗಳೆಲ್ಲ ಯಾವ ರೀತಿ ಇದೆ ಅಂತ. ಪ್ಯಾಸೆಂಜರ್ ಸೀಟ್ಸು ಅಷ್ಟೇ ಮಸ್ತಾಗಿ ಆ್ಯಡ್ ಮಾಡಿದ್ದಾರೆ.
ಇಲ್ಲಿ ನೋಡ್ತಿದ್ರಲ್ಲಿ ಚಿಂದಿಯಾಗಿ ಕ್ರಿಯೇಟ್ ಮಾಡಿದರೆ ಪ್ಯಾಸೆಂಜರ್ಸ್ ಡೋರ್ನೂ ನನಗಂತೂ ತುಂಬ ಇಷ್ಟ ಆಯಿತು. ಪ್ಯಾಸೆಂಜರ್ ಸೀಟ್ಸ್ ಎಲ್ಲನೂ ಆಮೇಲೆ ಕ್ಯಾಬಿನ್ನು ಅಷ್ಟೇ ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಒಂದು ಕ್ಯಾನ್ನ ಇಟ್ಟಿದ್ದಾರೆ ಇಂಜಿನ್ ಬೋನೆಟ್ ಮೇಲೆ. ಒಂದು ಬಸ್ ಮೋಡ್ಗೆ ನೋಡ್ತಿರ್ಬೋದು ನೀರಿನ ಕ್ಯಾನ್ ಇಕ್ಕಿದ್ದಾರೆ. ಆಮೇಲೆ ಕ್ಯಾಬಿನ್ನು ನೋಡ್ತಿದ್ದೀರಲ್ಲ, ಈ ರೀತಿ ನಮ್ಮ ಒಂದು ಬಸ್ ಮೋಡ್ನ ಕ್ಯಾಬಿನ್ ಇದೆ ಗೆಳೆಯರ. ಈ ರೀತಿ ಮಸ್ತಾಗಿ ಕ್ಯಾಬಿನ್ ಇದೆ. ನೀವು ಆ್ಯನಿಮೇಷನ್ ಕೀಸ್ನ ನೋಡ್ತಿದ್ದಾರೆ ಅಂದರೆ ಈ ಒಂದು ಬಸ್ ಮೋಡ್ಗೆ ಅಲ್ಲಿ ಮೇಲ್ಗಡೆ 1, 2, 3 ಅಂತ ಐತಲ್ಲ, ಅದರಲ್ಲಿ ನೀವು ಒಂದನೇದನ್ನು ಕ್ಲಿಕ್ ಮಾಡಿದ್ರೆ ಗೆಳೆಯರ ಏನು ಬರುತ್ತಪ್ಪ ಅಂದರೆ ಇಲ್ಲಿ ನೀವು ನೋಡ್ತಿರಲ್ಲ 1 ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಿಟಕಿಗಳು ಓಪನ್ ಆಗುತ್ತೆ. ಒಂದು ಬಸ್ ಮೋಡೊಂದು ಕಿಟಕಿಗಳೇನಿದೆ ಆ ಕಿಟಕಿಗಳೆಲ್ಲನೂ ಓಪನ್ ಆಗುತ್ತೆ. ಇನ್ನು ನೀವು 2ನೇದನ್ನ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಡ್ರೈವರ್ ಡೋರ್ ಏನಿದೆ, ಈ ಒಂದು ಡ್ರೈವರ್ ಡೋರ್ ಮತ್ತು ಎಮರ್ಜೆನ್ಸಿ ಡೋರ್ ಓಪನ್ ಆಗುತ್ತೆ. ಇನ್ನು 3ರಿಂದ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಲಗೇಜ್ ಬಾಕ್ಸ್ಗಳಿದೆಯಲ್ಲ, ಆ ಒಂದು ಲಗೇಜ್ ಬಾಕ್ಸ್ಗಳು ಓಪನ್ ಆಗುವಂಥದ್ದು. ಈ ರೀತಿ ನಮ್ಮ ಒಂದು ಮೋಡ್ಗೆ ಆ್ಯನಿಮೇಷನ್ ಕೀಸ್ನ ಕೊಟ್ಟಿದ್ದಾರೆ ಗೆಳೆಯರೆ. ನೀವು ನೋಡ್ತಿದ್ದೀರಲ್ಲ ಈ ಒಂದು ಬಸ್ನ ಯಾವ ರೀತಿ ಇದೆ ಅಂತ. ಇನ್ನು ಗೆಳೆಯರೆ, ನಮ್ಮ ಒಂದು ಬಸ್ ಮೋಡಲ್ಲಿ ಮಳೆ ಬಿದ್ದರೆ ನೀವು ನೋಡ್ತಿದ್ದೀರಲ್ಲ, ನಿಮಗೆ ಈ ರೀತಿ ವೈಪರ್ಸ್ ಎಲ್ಲನೂ ವರ್ಕ್ ಮಾಡುತ್ತೆ. ಅಂದರೆ ನಾನು ಸ್ವಲ್ಪ ಸ್ಲೋ ಆಗಿ ಇಟ್ಕೊಂಡಿದ್ದೀನಿ ವೈಪರ್ಸು, ಅದಕ್ಕೆ ಈ ರೀತಿ ಮಸ್ತಾಗಿ ಕ್ಲಿಯರಾಗಿ ನೀರೆಲ್ಲ ಹೋಗುತ್ತೆ. ಆಮೇಲೆ ಗ್ಲಾಸ್ ಮೇಲೆ ನೀವು ನೋಡ್ತಿದ್ರಲ್ಲ ನೀರು ಯಾವ ರೀತಿ ಬೀಳ್ತಿದೆ ಅಂತ, ಒಂಥರ ಮಸ್ತಾಗಿ ಬೀಳ್ತೈತೆ ನೀರು ಗ್ಲಾಸ್ ಮೇಲೆ ಅಂತಲೂ. ಇನ್ನು ನೀವು ನೋಡಿದ್ರೊಳಗೆ ಈ ಒಂದು ಬಸ್ ಮೋಡ್ನ ಫ್ರಂಟು ಬ್ಯಾಕು ಸೈಡ್ ಲುಕ್ಕು ಮತ್ತು ಈ ಒಂದು ಬಸ್ ಮೋಡಲ್ಲಿ ಮಳೆ ಬಂದರೆ ಯಾವ ರೀತಿ ವೈಪರ್ಸ್ ಎಲ್ಲ ವರ್ಕ್ ಆಗುತ್ತೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಗೆಳೆಯರೆ, ಈ ಒಂದು ಬಸ್ ಮೋಡ್ ಏನಿದೆ KSRTC BS4 ಟಾಟಾ ಬಸ್ ಮೋಡು, ಈ ಒಂದು ಬಸ್ ಮೋಡನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದರೆ ಗೆಳೆಯರೆ, ಈಗ ಸದ್ಯಕ್ಕೆ ನೀವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಬಸ್ ಮೋಡು ರಿಲೀಸ್ ಆಗಿಲ್ಲ ಗೆಳೆಯರೆ. ಯಾವಾಗ ಗುರು ರಿಲೀಸ್ ಆಗುತ್ತೆ? ಮತ್ತು ಯಾಕೆ ವೀಡಿಯೋ ಮಾಡಿದ್ಯಪ್ಪ ಅಂದರೆ, ವೀಡಿಯೋ ಮಾಡಿರೋದು ಇಷ್ಟೇ ಗೆಳೆಯರೆ, ಈ ಒಂದು ಬಸ್ ಮೋಡನ್ನ ಕ್ರಿಯೇಟ್ ಮಾಡಿರೋರು ಹೊಸ ಯೂಟ್ಯೂಬರು, ಅದಕ್ಕೋಸ್ಕರ ಈ ಒಂದು ಬಸ್ ಮೋಡನ್ನ ಪ್ರೋಮೋ ವೀಡಿಯೋನ ಮಾಡಿದ್ದೀನಿ. ನೀವು ಅವರ ಒಂದು ಚಾನಲ್ಗೆ ಒಂದು 200 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಬಿಟ್ರಿ ಅಂದ್ಕೊಳ್ಳಿ, ಅವ್ರು ಬೇಗನೆ ಈ ಒಂದು ಬಸ್ ಮೋಡನ್ನ ರಿಲೀಸ್ ಮಾಡ್ತಾರೆ. ಈಗ ಸದ್ಯಕ್ಕೆ ಈ ಒಂದು ಬಸ್ ಮೋಡನ್ನ ನೋಡಿದ್ರಲ್ಲ, ಮಿಸ್ ಮಾಡದೆ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಅವರ ವೀಡಿಯೋದ ಪ್ರೋಮೋ ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಹೋಗಿ ಆ ಒಂದು ವೀಡಿಯೋಗೆ ಆದಷ್ಟು ಕಮೆಂಟ್ ಮಾಡಿ ಸೂಪರ್ ಮೋಡ್ ಬ್ರೋ, ಬೆಂಕಿ ಮೋಡ್ ಬ್ರೋ ಅಂತೆಲ್ಲನೂ ಕಮೆಂಟ್ನ ಮಾಡಿ ಅವರು ಆದಷ್ಟು ಬೇಗ ರಿಲೀಸ್ ಮಾಡ್ತಾರೆ. ಹಂಗೆ ಒಂದು ವೀಡಿಯೋ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಹಾಲಲ್ಲಿ ಇಟ್ಕೊಳ್ಳಿ. ಈ ಒಂದು ಬಸ್ ಮೋಡು ಈ ತಿಂಗಳು 29ನೇ ತಾರೀಕಿಗೆ ರಿಲೀಸ್ ಆಗುತ್ತೆ ಅಂತ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದರೆ, ನೋಡೋಣ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇಷ್ಟವಾಗುತ್ತೆ ಗೆಳೆಯರೆ ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೆಳೆಯರೆ.